ರಣಬೀರ್ ಕಪೂರ್‌ಗೆ ಬಂದರೆ ಗಡ್ಡ ತೆಗೆದು ಮಾಡ್ತಾರೆ ಶೂಟಿಂಗ್. ಅದೇ ಯಶ್‌ಗೆ ಇಲ್ಲಾಂದ್ರೆ ಗಡ್ಡ ಪಕ್ಕಾ ನಿಲ್ಲುತ್ತೆ ಶೂಟಿಂಗ್. ಇದು ಗಡ್ಡದ ವಿಷಯ ಗುರು. ನಮ್ಮ ರಾಕಿಂಗ್ ಸ್ಟಾರ್ ಯಶ್‌ಗೆ ಗಡ್ಡ ಇಲ್ಲದೆ ಇರೋದಕ್ಕೆ ಭಾರತದ ಬಹುನಿರೀಕ್ಷಿತ ಚಿತ್ರ ರಾಮಾಯಣ ಶೂಟಿಂಗ್ ನಿಂತೇ ಹೋಯಿತು. ಯಾಕೆ ಹೀಗಾಯಿತು? ಏನು ವಿಷಯ? ರಾಕಿ ಬಾಯ್ ಗಡ್ಡದ ಕತೆ ಏನು? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಯಶ್ ಅಭಿಮಾನಿಗಳು ಮಿಸ್ ಮಾಡಿದ್ರೆ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಏನು ಮಾಡೋದು ಸ್ವಾಮಿ, ನಮ್ಮ ಯಶ್ ಅವರು ಗಡ್ಡ ಬಿಟ್ಟರೆ ಇಂಪ್ಯಾಕ್ಟು, ಗಡ್ಡ ತೆಗೆದರೂ ಇಂಪ್ಯಾಕ್ಟು. ಯಶ್ ಅವರ ಗಡ್ಡದ ವಿಷಯ ಯಾವಾಗಲೂ ಎಲ್ಲ ಕಡೆ ಸುದ್ದಿ ಮಾಡೋ ದೊಡ್ಡ ವಿಷಯ. ಯಶ್ ಅವರ ಗಡ್ಡಕ್ಕೆ ಇರೋ ಅಭಿಮಾನಿಗಳು ಏನು ಕಮ್ಮಿ ಇಲ್ಲ. ಅವರಿಂದ ಗಡ್ಡ ಬಿಡೋದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಈಗ ಅವರ ಗಡ್ಡದಿಂದ ರಾಮಾಯಣ ಮೂವಿ ಪ್ರೊಡ್ಯೂಸರ್ಸ್ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಅದೇ ಕಾರಣಕ್ಕೆ ಸಿನಿಮಾ ಶೂಟಿಂಗ್ ಕೂಡ ನಿಂತಾಗಿದೆ. KGF ದಿಂದ ಸ್ಟಾರ್ಟ್ ಆದ ಗಡ್ಡದ ಟ್ರೆಂಡ್ ಈಗಲೂ ಆ ಥರದ ಗಡ್ಡ ನಮಗೂ ಬೇಕು ಅಂತ ಜನ ಬಯಸ್ತಾರೆ. ಯಶ್ ಅವರಿಗಂತೂ ಗಡ್ಡ ಇದ್ರೇ ಚಂದ, ಬಿಕಾಸ್ ಈಸ್ ಎ ಮಾಸ್ಟರ್. ಅವರು ಮಾಡುವ ಪಾತ್ರಗಳೇ ಅಂಥದ್ದು, ಅವರಿಗೆ ಗಡ್ಡ ಡಿಮ್ಯಾಂಡ್ ಮಾಡುತ್ತೆ. ಅದಕ್ಕೆ ಪ್ರೊಡ್ಯೂಸರ್ಸ್ ಯಶ್ ಗಡ್ಡದ ಮೇಲೂ ಕೂಡ ಡಿಪೆಂಡ್ ಆಗಿದ್ದಾರೆ. ಯಶ್ ಅವರನ್ನು ಗಡ್ಡದಲ್ಲಿ ನೋಡಿ ನೋಡಿ ಬೇಜಾರಾಗುವ ರಾಧಿಕಾ ಪಂಡಿತ್ ಅವರು ಆಗಾಗ ಯಶ್ ಅವರನ್ನು ಮೊದಲಿನಂತೆ ಕ್ಲೀನ್ ಶೇವ್ ಅಲ್ಲಿ ನೋಡಕ್ಕೆ ಇಷ್ಟಪಡುತ್ತಾರೆ. ಹೀಗಾಗಿ ರಾಕಿಂಗ್ ಸ್ಟಾರ್ ಕಷ್ಟ ಆದರೂ ಸಹ 2 ವರ್ಷಕ್ಕೊಮ್ಮೆ ಆದರೂ ಗಡ್ಡ ತೆಗೆಯಲೇಬೇಕು. ಹೀಗಾಗಿ ಇದೀಗ ಗಡ್ಡಕ್ಕೆ ಕತ್ರಿ ಪ್ರಯೋಗ ಮಾಡಿರುವ ಯಶ್ ಅವರು ಏನಪ್ಪ ಗಡ್ಡ ತೆಗೆಯೋರು ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗುತ್ತಾ ಅಂತ ಅವರು ಮನಸ್ಸಿಗೂ ಸಹ ಬಂದು ಹೋಗ್ತಾ ಇದೆ. ಟಾಕ್ಸಿಕ್ ಮೂವಿಯ ಟಿಕೆಟ್ ಪಾತ್ರದ ಯಶ್ ಅವರ ಕ್ಲೀನ್ ಶೇವ್ ಆ ಥರದ ಲುಕ್ಕಲ್ಲಿ ನೋಡಿ ಆಲ್ಮೋಸ್ಟ್ 7 ವರ್ಷಗಳು ಆಗಿರ್ಬೋದು. ಆದರೆ ಕ್ಲೀನ್ ಶೇವ್ ಮಾಡಿದ ಕಾರಣ ರಾಮಾಯಣ ಪಾರ್ಟ್ 2 ಶೂಟಿಂಗ್ ಕಂಪ್ಲೀಟ್ ಆಗಿ ಸದ್ಯದ ಮಟ್ಟಿಗೆ ನಿಂತು ಹೋಗಿದೆ. ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡುತ್ತಿರುವ ಯಶ್ ಅವರಿಗೆ ಆ ಪಾತ್ರಕ್ಕೆ ನ್ಯಾಚುರಲ್ ಆಗಿರುವ ಗಡ್ಡನೇ ಬೇಕು. ಅದೇ ಬೆಸ್ಟ್ ಚಾಯ್ಸ್ ಅನ್ನೋದು ಆ ಚಿತ್ರದ ನಿರ್ದೇಶಕರ ಅಭಿಪ್ರಾಯ. ಅದರಂತೆ ಅಷ್ಟುದ್ದ ಗಡ್ಡ ಬೆಳೆಸಲು ತಯಾರಿ ನಡೆಸಿರುವ ಯಶ್ ಅವರಿಗೆ ಕಡಿಮೆ ಅಂದರೂ 4 ತಿಂಗಳು ಟೈಮ್ ಬೇಕೇ ಬೇಕು. ಅಲ್ಲಿ ತನಕ ಶೂಟಿಂಗ್ ಸ್ಟಾರ್ಟ್ ಆಗೋದಿಲ್ಲ. 4 ತಿಂಗಳ ಮೇಲೆ ಮತ್ತೆ ರಾಮಾಯಣ ಭಾಗ 2 ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೆ ರಾಮಾಯಣ ಭಾಗ 1ರ ಯಶ್ ಅವರ ಪಾತ್ರದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು 4 ತಿಂಗಳು ಯಶ್ ಅವರು ರಿಲ್ಯಾಕ್ಸ್ ಮೂಡಲ್ಲಿ ಇರುತ್ತಾರೆ ಅಂದುಕೊಂಡರೆ ಹಾಗೇನೂ ಇಲ್ಲ. ಟಾಕ್ಸಿಕ್ ರಿಲೀಸಿಗಾಗಿ ಮತ್ತೆ ಅವರು ಪ್ರಮೋಷನಲ್ ಆಕ್ಟಿವಿಟಿದಲ್ಲಿ ಭಾಗವಹಿಸಬೇಕು, ಮತ್ತೆ ಬ್ಯುಸಿ ಆಗಿರುತ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಇನ್ನೂ ಲೈಕ್ ಮಾಡದೇ ಇರೋರು ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.